ಕಾರ್ಗಿಲ್ಲ ಬೆಟ್ಟದ ಮೇಲಿರುವಂತಹ ಸೈನಿಕರನ್ನ ಹೊಡೆದೋಡಿಸೋದಕ್ಕಾಗಿ ಹೆದ್ದಾರಿಗೆ ಹೊಂದಿಕೊಂಡಂತೆ ಇರುವಂತಹ ಟೊಲೋಲಿಂಗ್ ಬೆಟ್ಟವನ್ನ ಮೊದಲು ವಶಪಡಿಸಿಕೊಳ್ಳಬೇಕಾಗಿತ್ತು. ಈ ಟೊಲೋಲಿಂಗ್ ಬೆಟ್ಟವನ್ನ ವಶಪಡಿಸಿಕೊಳ್ಳುವುದರ ಭಾಗವಾಗಿ ಹೆಲಿಕಾಪ್ಟರ್ನ ಮೂಲಕ ಪಾಕಿಸ್ತಾನಿ ಸೈನಿಕರ ಮೇಲೆ ನೇರವಾಗಿ ದಾಳಿಯನ್ನ ಮಾಡೋದಕ್ಕಾಗಿ ಮೇಜರ್ ರಾಜೇಶ್ ಅಧಿಕಾರಿ ಅವರ ನೇತೃತ್ವದಲ್ಲಿ ಒಂದು ತಂಡವನ್ನ ಟೊಲೋಲಿಂಗ್ ಬೆಟ್ಟದ ಮೇಲೆ ಕಳಿಸ್ತಾರೆ. ಟೊಲೋಲಿಂಗ್ ಬೆಟ್ಟದ ಮೇಲೆ ದಾಳಿಯನ್ನ ಮಾಡೋದಕ್ಕಾಗಿ MI-17 ಹೆಲಿಕಾಪ್ಟರ್ ಅನ್ನ ತೆಗೆದುಕೊಂಡು ಹೋದಂತಹ ಮೇಜರ್ ರಾಜೇಶ್ ಅಧಿಕಾರಿ ಅವರ ತಂಡ ಪಾಕಿಸ್ತಾನಿ ಸೈನಿಕರ ಬಂಕರ್ ಮೇಲೆ ದಾಳಿಯನ್ನು ಮಾಡೋದಕ್ಕೆ ಆರಂಭ ಮಾಡ್ತಾರೆ. ಅದಾಗಲೇ ಭಾರತದ ಒಬ್ಬ ಯೋಧ ಗುಂಡಿಗೆ ಬಲಿಯಾಗ್ತಾನೆ. ಆಗ ತಾಪಮಾನ -6 ಡಿಗ್ರಿಯನ್ನ ತಲುಪಿರ್ತದೆ. ಆಗ ಯುದ್ಧವನ್ನ ಮಾಡೋದಕ್ಕಾಗಿ ವಾತಾವರಣ ಅನುಕೂಲವಾಗಿರುವುದಿಲ್ಲ. ಅದಕ್ಕಾಗಿ ಆ ಬೆಟ್ಟದ ಮೇಲಿಂದ ಮೇಜರ್ ರಾಜೇಶ್ ಅಧಿಕಾರಿ ಅವರು ವಾಪಸ್ ಬರ್ತಾರೆ. ಮರುದಿನ ಟೊಲೋಲಿಂಗ್ ಬೆಟ್ಟದ ಮೇಲೆ ಯುದ್ಧವನ್ನ ಮಾಡೋದಕ್ಕಾಗಿ ರಾಜೇಶ್ ಅಧಿಕಾರಿ ಅವರು ಹೋಗುವಂತಹ ಸಂದರ್ಭದಲ್ಲಿ ಅವರ ಪತ್ನಿಯ ಒಂದು ಪತ್ರ ಅವರ ಹತ್ರ ಬರ್ತದೆ. ಯುದ್ಧಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಪತ್ನಿಯ ಪತ್ರವನ್ನು ಓದುವಂತಹ ರಸಿಕತೆ ಯಾವ ಯೋಧನಿಗೆ ಇರಲಿಕ್ಕೆ ಸಾಧ್ಯ? ಯುದ್ಧ ಮುಗಿದ ಮೇಲೆ ಶಾಂತವಾಗಿ ಆ ಪತ್ರವನ್ನು ಓದಿದ್ರಾಯ್ತು ಅಂತ ಹೇಳಿ ತಮ್ಮ ಜೇಬಿನಲ್ಲಿಟ್ಟುಕೊಂಡು ಟೊಲೋಲಿಂಗ್ ಬೆಟ್ಟದ ಮೇಲೆ ಹೋಗಿ ನೇರವಾಗಿ ಶತ್ರುಗಳ ಬಂಕರ್ ಮೇಲೆ ದಾಳಿಯನ್ನ ಮಾಡೋದಕ್ಕೆ ಆರಂಭ ಮಾಡ್ತಾರೆ. ಹಲವಾರು ಶತ್ರುಗಳನ್ನ ತಮ್ಮ ಗುಂಡಿನ ದಾಳಿಯ ಮೂಲಕ ಹೊಡೆದುಳಿಸ್ತಾರೆ. ಅದಾಗಲೇ ಹಲವಾರು ಗುಂಡುಗಳು ಮೇಜರ್ ರಾಜೇಶ್ ಅಧಿಕಾರಿ ಅವರ ದೇಹವನ್ನು ಹೊಕ್ಕಿರ್ತವೆ. ದೇಹವು ರಕ್ತಸಿಕ್ತವಾಗಿರ್ತದೆ. ನಿಲ್ಲಲು ಭಾರದ ಸ್ಥಿತಿಯಲ್ಲಿ ಮೇಜರ್ ರಾಜೇಶ್ ಅಧಿಕಾರಿ ಅವರು ಬಂದಿರ್ತಾರೆ. ಆದರೆ ಟೊಲೋಲಿಂಗ್ ಬೆಟ್ಟದ ಒಂದು ಬಂಕರ್ ಅನ್ನ ಸಂಪೂರ್ಣವಾಗಿ ಭಾರತದ ವಶಕ್ಕೆ ಮಾಡಿಕೊಂಡು ಅಲ್ಲಿಯೇ ಪ್ರಾಣವನ್ನು ಬಿಡ್ತಾರೆ. ಪಾಕಿಸ್ತಾನಿ ಸೈನಿಕರು ಮೇಲಿನಿಂದ ಭಾರತದ ಸೈನಿಕರಿಗೆ ನಿಮಗೆ ತಾಕತ್ತಿದ್ದರೆ ರಾಜೇಶ್ ಅಧಿಕಾರಿಯ ಶವವನ್ನು ತೆಗೆದುಕೊಂಡು ಹೋಗ್ರಿ ಅಂತ ಸವಾಲನ್ನು ಹಾಕ್ತಾ ಇರ್ತಾರೆ. ಮೇಜರ್ ರಾಜೇಶ್ ಅಧಿಕಾರಿ ಅವರು ಶಾಂತವಾದ ಸಮಯದಲ್ಲಿ ಆ ಪತ್ರವನ್ನು ಓದಬೇಕಂತ ಅನ್ಕೊಂಡಿದ್ರು. ಆದ್ರೆ ಅವರೇ ಶಾಂತವಾಗಿ ಬಿಟ್ರು. ಮೇಜರ್ ರಾಜೇಶ್ ಅಧಿಕಾರಿ ಅವರು ತೀರಿ ಹೋದ ಸಂದರ್ಭದಲ್ಲಿ ಅವರ ವಯಸ್ಸು ಬರೀ 26 ಮಾತ್ರ.